ನಿಗಮ ಚಾನಲ್ನ ಎಲ್ಲ ವೀಕ್ಷಕರಿಗೂ, 4 ಸಾರಿಗೆ ಸಂಸ್ಥೆಗಳ ಎಲ್ಲ ನೌಕರರಿಗೂ ಮೊದಲನೇದಾಗಿ ನಮಸ್ಕಾರ ಹೇಳ್ತೇನೆ. ನಿನ್ನೆ 6/4/26ರಂದು ಕೇಂದ್ರ ಕಚೇರಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರುಗಳಾದ 4 ಜನ ನಮ್ಮನ್ನು ಒಂದು ಮೀಟಿಂಗ್ ಕರೆದಿದ್ದರು. ಮೊದಲನೇ ಬ್ಯಾಚಿನಲ್ಲಿ ಕೂಟ ಮತ್ತು ಇತರ ಸಂಘಗಳು ಹಾಗೂ ಎರಡನೇ ಬ್ಯಾಚಿನಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಸುಮಾರು 7-8 ಸಂಘಗಳು ಸೇರಿ ಸುಮಾರು 15-16 ಸಂಘಗಳು ಮಧ್ಯಾಹ್ನ 3 ಗಂಟೆಗೆ ಆರಂಭ ಮಾಡಿ ಸಂಜೆ 7-7:30ವರೆಗೂ ಮೀಟಿಂಗ್ ಆಯಿತು. ಅದರ ಫಲಶ್ರುತಿ ಬಗ್ಗೆ ನಮಗೆ ಅಸಮಾಧಾನ ಆಗ ಇದ್ದರೂ ಸಹ ಈಗ ಅದರ ಸಾಧ್ಯತೆಗಳ ಬಗ್ಗೆ ಒಂದು ಆಶಾಭಾವನೆ ನಮಗೆ ಬಂದಿದೆ. ಅದೇನಪ್ಪ ಅಂತಂತಂದರೆ, ಈ ಕುರುಕ್ಷೇತ್ರ ನಾಟಕದಲ್ಲಿ ಒಂದು ಯುದ್ಧ ಪರ್ವ ಅಂತ ಇರುತ್ತೆ, ಸೌಹಾರ್ದ ಪರ್ವ ಅಂತ ಇರುತ್ತೆ, ಇತ್ಯಾದಿ ಒಂದು ಆ ಖಂಡ ಅಂತನೋ ಏನೋ ಕರೀತಾರೆ. ಆ ರೀತಿ ಸಾರಿಗೆ ಸಂಸ್ಥೆಯ ಹೋರಾಟಗಳಲ್ಲಿ ನಿನ್ನೆವರೆಗೂ ಒಂದು ರೀತಿ ಪರಸ್ಪರ ಕಾಲೆಳೆಯುವ ಯುದ್ಧದ ವಾತಾವರಣ ಇದ್ದರೆ, ನಿನ್ನೆಯಿಂದ ಅದು ಒಂದು ಸೌಹಾರ್ದ ವಾತಾವರಣಕ್ಕೆ ಪರಿವರ್ತನೆ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂತಂದರೆ, ಆಡಳಿತ ವರ್ಗ ತನ್ನ ಒಂದು ಫೈನಾನ್ಷಿಯಲ್ ಕಂಡೀಷನನ್ನು ಬಹಳ ವಿವರವಾಗಿ ಹೇಳಿ ಅದರ ಆಧಾರದ ಮೇಲೆ ನಾವು 3-5% ಮಾತ್ರ ವೇತನ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಆಫರ್ ಕೊಟ್ಟಾಗ ಅಕ್ಷರಶಃ ನಾವೆಲ್ಲನೂ ಶಾಕ್ ಆಗೋದ್ವಿ. ನಿಜ ಹೇಳಬೇಕು ಅಂತಂತಂದರೆ, ನಮಗೆ ಅದುವರೆಗೂ ನೀವೊಂದು ಆಫರ್ ಕೊಡಿ, ಆ ನಂತರ ಚರ್ಚೆ ಆರಂಭ ಮಾಡೋಣ ಅಂತ ಹೇಳ್ತಾ ಇದ್ದರೆ, ನಾವು ಚರ್ಚೆ ಆರಂಭ ಮಾಡುವುದಿರಲಿ ಏನೂ ಹೇಳಲಿಕ್ಕಾಗಲಾರ್ದೆ ಹೊರಗೆ ಬರಬೇಕಾದಂತಹ ಒಂದು ಸೃಷ್ಟಿ ಆಯಿತು. ಆ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಬೇರೆ ಬೇರೆ ಕಡೆ ಹೇಳ್ತು, ನಿನ್ನೆ ಒಂದು ಆಡಳಿತ ವರ್ಗದ ಆಫರಿನ ಬಗ್ಗೆ ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದೆ. ಬಹುತೇಕ ನಮ್ಮ ಸಾರಿಗೆ ಸಂಸ್ಥೆ ಎಲ್ಲ ನೌಕರರು ನಿನ್ನೆ ಸಂಜೆ ಇವತ್ತಿನ ಬೆಳಗಿನವರೆಗೂ ಆ ಥರ ಒಂದು ಅತೃಪ್ತಿ, ಆಕ್ರೋಶ, ಬೇಸರದಿಂದಲೇ ಇದ್ದರು. ಆದರೆ ಎರಡನೇ ಬ್ಯಾಚಿನಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯವರು ಹೋದ ಮೇಲೆ ಬಹುಶಃ ಅವರಿಗೆ ಈ 3-5% ಅಷ್ಟೇ ವೇತನ ಹೆಚ್ಚಳದ ಆಫರು ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದಿದೆ ಅನ್ನೋ ಸುದ್ದಿ ಗೊತ್ತಾಗ್ಬಿಟ್ಟಿದ್ದರ ಹಿನ್ನೆಲೆಯಲ್ಲಿ ಅವರು ಪ್ರಿಪೇರ್ ಆಗಿ ಭಾಳ ಸಹಜವಾಗಿ ಸುಮಾರು 1-3/4 ಗಂಟೆ ಹೊತ್ತು ಅವರಿಗೆ ಚರ್ಚೆ ಮಾಡುವ ಅವಕಾಶ ಸಿಕ್ತು. ನಿಜ ಹೇಳಬೇಕಾದ್ರೆ ಅಂತಹ ಚರ್ಚೆ ಅವಕಾಶ ನಮಗೆ ಸಿಕ್ಕಲಿಲ್ಲಲ್ಲ ಅನ್ನೋದು ನಿನ್ನ ನಮ್ಮ ಬೇಸರದ ಕಾರಣ. ಏನೇಹೋ ಯಾವುದೋ ಒಂದು ನಮ್ಮ ಕಾರ್ಮಿಕ ಸಂಘಟನೆಗಳ ಜೊತೆಯಲ್ಲೇ ಸುದೀರ್ಘವಾದ ಈ ಚರ್ಚೆಯನ್ನು ಮ್ಯಾನೇಜ್ಮೆಂಟ್ನವರು ಮಾಡಿದ್ದಾರೆ ಮತ್ತು ಆ ಚರ್ಚೆ ಮತ್ತೆ 17ನೇ ತಾರೀಕಿಗೆ ಮುಂದುವರಿಯುತ್ತೆ. ಆ ಮಧ್ಯೆ ಮಂತ್ರಿಗಳ ಜೊತೆಯಲ್ಲಿ ಒಂದು ರೌಂಡು ಅನ್ಅಫಿಷಿಯಲ್ ಡಿಸ್ಕಷನ್ ಇದೆ, ಇತ್ಯಾದಿ ಎಲ್ಲ ಗೊತ್ತಾದಾಗ ನನಗೆ ಒಂದು ರೀತಿ ಸಮಾಧಾನವೇ ಆಗಿದೆ. ಕಾರಣ ಇಷ್ಟೇನೇ, ಇದುವರೆಗೂ ಮಾತೆತ್ತಿದ್ರೆ ಮಾತುಕತೆ ಅಂತಂತಂದರೆ ಯಾವುದೋ 1-2 ಬೇಡಿಕೆಗಳನ್ನು ಇಡೋರು, ಆ 2 ಬೇಡಿಕೆಗಳ ಬಗ್ಗೆ ಮ್ಯಾನೇಜ್ಮೆಂಟ್ ಏನೋ ಒಂದು ಹೇಳೋವಾಗ ಇವರು ಅದನ್ನು ತಿರಸ್ಕರಿಸಿ ಹೊರಗೆ ಬರುವಂತಹ ಪದ್ದು ಇತ್ತು. ಮುಖ್ಯಮಂತ್ರಿಗಳು ಹಲವು ಸಾರಿ ಕರೆದ್ರು, ಸಾರಿಗೆ ಮಂತ್ರಿಗಳು ಕರೆದ್ರು, ಮ್ಯಾನೇಜ್ಮೆಂಟ್ನವ್ರು ಕರೆದ್ರು. ಇದು ಬಹುತೇಕ 2 ವರ್ಷದಿಂದಲೂ ಆ ಒಂದು ರೀತಿಯಲ್ಲಿ ಮಾತುಕತೆ ಇತ್ಯರ್ಥ ಆಗಬೇಕು ಅನ್ನೋ ಪ್ರಾಮಾಣಿಕ ಯತ್ನ 2 ಕಡೆಯಿಂದ ಆಗ್ತಿರಲಿಲ್ಲ ಅನ್ನೋದು ನನ್ನ ಆಕ್ಷೇಪಣೆ ಆಗಿತ್ತು. ಹೌವರ್ ಮೊನ್ನೆ ಫೆಬ್ರವರಿ 19ನೇ ತಾರೀಕು ಅಂದರೆ 18ನೇ ತಾರೀಕು ಸರ್ಕಾರ ಒಂದು ನೋಟಿಫಿಕೇಷನ್ ಹೊರಡಿಸಿ ಆ ಹಿಂಬಾಕಿ ಬಗ್ಗೆ ಮತ್ತು ವೇತನ ಹೆಚ್ಚಳ ಯಾವತ್ತ ದಿನಾಂಕದಿಂದ ಆಗುತ್ತೆ ಅನ್ನೋದ್ರದ್ದು ಬಗ್ಗೆ ಒಂದು ಫಿಕ್ಸ್ ಮಾಡಿದ ಮೇಲೆ ಸದ್ಯಕ್ಕೆ ಆವತ್ತು ಅಲ್ಲಿ ಯಾರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ಬಿಟ್ಟರೋ, ಅದಾದ ಯಾವುದು ನೆಕ್ಸ್ಟು ಡೇಟು 2-3 ಅಂದರೆ ಮಾರ್ಚ್ 2ನೇ ತಾರೀಕುವರೆಗೂ ಯಾರು ದೊಡ್ಡ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆಯಿತು, ಮಾರ್ಚ್ 2ನೇ ತಾರೀಕು ಯಾರು ವ್ಯವಸ್ಥಾಪಕ ನಿರ್ದೇಶಕರುಗಳ ನೇತೃತ್ವದಲ್ಲಿ ನಡೀತು. ಆವತ್ತೂ ಸಹ ನಮ್ಮ ಎಲ್ಲರ
ಬೇಡಿಕೆಗಳೇನು, ನಮ್ಮದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಕೇಳ್ತೀವಿ ಇತ್ಯಾದಿ ಇತ್ಯಾದಿ ವಿಚಾರಿಸಿದ್ರೆ ವಿನಃ ಅವರು ಎಷ್ಟು ಪ್ರಮಾಣದಲ್ಲಿ ನಾವು ಹೆಚ್ಚುವರಿ ಕೊಡ್ತೇವೆ ಅನ್ನೋದನ್ನು ಹೇಳಿರಲಿಲ್ಲ. ಆದರೆ ಆವತ್ತು ಹೇಳಿದ್ದೇನಪ್ಪ ಅಂದರೆ ಮತ್ತಿನ್ನೊಂದು ಸಾರಿ ಕರಿತೇವೆ, ಕರೆದಾಗ ನಾವು ಮಾತನಾಡಿಕೊಂಡು ಎಷ್ಟು ಪ್ರಮಾಣ ವೇತನ ಹೆಚ್ಚಳ ಕೊಡ್ಬೋದು, ಕೊಡೋಕ್ಕೆ ಸಾಧ್ಯ ಇದೆ ನಮ್ಮ ಕೈಲಿ ಅನ್ನುವಂಥ ಮಾತು ಹೇಳಿದರು. ಆ ಪ್ರಕಾರ ಆ ಒಂದು ತಿಂಗಳ ನಂತರ ನಿನ್ನೆ 6ನೇ ತಾರೀಕು ಏಪ್ರಿಲ್ನಲ್ಲಿ ಏನು ಕರೆದ್ರು. ಆಗ ನಾವು ಭಾಳ ನಿರೀಕ್ಷೆ ಇತ್ತು. ಯಾಕೆಂತಂದರೆ 23ನೇ ಇಸ್ವಿನಲ್ಲಿ 15% ಶೇಕಡ ಹೆಚ್ಚುವರಿ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅದಕ್ಕಿಂತ ಕಡಿಮೆ ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ಮೇಲೆ ಇನ್ನೂ ಹೆಚ್ಚಿಗೆ 20% ಆದರೂ ಕೊಡ್ತಾರೆ ಅನ್ನೋ ಒಂದು ನಮಗೆ ಒಂದು ಭರವಸೆ ಇದ್ದಿದ್ರ ಹಿನ್ನೆಲೆಯಲ್ಲಿ ಅದಕ್ಕೆ ಆಗಿ ಹೋಗಿದ್ವಿ. ಆ ತಯಾರಿ ಸಂದರ್ಭದಲ್ಲಿ ನಮ್ಮದು ಮಾತೇನಿತ್ತು ಅಂತಂತಂದರೆ ಅಟ್ ಎನಿ ಕಾಸ್ಟ್ ನಿನ್ನೆ ಸಭೆಯಲ್ಲಿ ನಾವು ಮ್ಯಾನೇಜ್ಮೆಂಟು ಏನು ಆಫರ್ ಕೊಡ್ತದೆ ಅದನ್ನು ಒಪ್ಪಿ ಸಿಹಿ ಕೊಟ್ಟು ಸಿಹಿ ತಿಂದು ಒಂದು ವಿಜಯೋತ್ಸವವನ್ನೇ ಆಚರಿಸೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ಹೋಗಿದ್ವಿ. ಅದೇ ರೀತಿ ಅಂತಹ ಸಂದರ್ಭದಲ್ಲಿ ಏನಾದರೂ ಬಾರ್ಗೈನ್ ಮಾಡಬೇಕಾಗಿದ್ರೆ ಒಟ್ಟಿಗೆ ಜಂಟಿ ಕ್ರೀಡಾ ಸಮಿತಿ, ಒಕ್ಕೂಟ ಮತ್ತು ಎಲ್ಲ ಸಂಘಗಳು ಒಟ್ಟಿಗೆ ಹೋಗಿ ಕುತ್ಕೊಳ್ಳೋಣ. ಅದು ಅವರು ಆಫರ್ ಮಾಡಿರುವಂಥ ನಮಗೆ 1 ಅವರು ಮತ್ತು ಜಂಟಿ ಕ್ರೀಡಾ ಸಮಿತಿಗೆ 2 ಅವರು ಇದೆ, ಅದಕ್ಕಿನ್ನೂ ಹೆಚ್ಚಾದರೂ ಪರವಾಗಿಲ್ಲ, ಎಲ್ಲ ಬಳಸ್ಕೊಂಡು ಒಂದು ಮುಗಿಸ್ಕೊಂಡು ಬರೋಣ ಅನ್ನೋ ಒಂದು ವಿಚಾರ ನಮಗಿತ್ತು. ಆದರೆ ಏನಾಗಿತ್ತು ಅಂತಂದರೆ ಯಥಾ ಪ್ರಕಾರ ಮ್ಯಾನೇಜ್ಮೆಂಟು ನಮ್ಮನ್ನೇ ಬೇರೆ ಕರೆದ್ರು, ಅವ್ರನ್ನೇ ಬೇರೆ ಕರೆದ್ರು ಮತ್ತು ನಮಗೆ ಯಾವುದು ಲಾಸ್ಟ್ ಮಿನಿಟ್ವರೆಗೂ ಅವ್ರ ಆಫರ್ ಹೇಳ್ತೇನೆ ಬೇರೆ ಬೇರೆ ವಿಚಾರನೇ ಮಾತಾಡ್ಕೊಂಡಿದ್ದು. ಅಲ್ಟಿಮೇಟ್ ಫೈನಲ್ಲಿ ಹೇಳಿದ್ದು ಆಫರ್ಗೆ ನಾವು ಗಾಬರಿ ಆಗಿ ನಮಗೆ ಏನು ಹೇಳಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ವಾಸ್ತವವಾಗಿ ಮ್ಯಾನೇಜ್ಮೆಂಟಿಗೆ 40% ಆದ್ರೂ ಪೇ ಮಾಡುವ ಕೆಪಾಸಿಟಿ ಇದೆ ಅನ್ನೋದು ನಮ್ಮದು ಪರಿಕಲ್ಪನೆ. ನಿಜ ಇದೆ, ಆದ್ರೂ ಅದೆಲ್ಲ ಅಲ್ಲ. ನಮ್ಮ ಖರ್ಚು ವೆಚ್ಚ ಏನು ಕಳೆದ ವರ್ಷದ್ದು ಲೆಕ್ಕ ಹಾಕಿದರೆ ನಾವು ಸಂಬಳ ಕೊಡೋದಿರಲಿ, ನಿಮ್ಮ ಹತ್ರನೇ ಒಂದು ಸ್ವಲ್ಪ ಕೇಳಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಅಂಕಿ ಸಂಖ್ಯೆಗಳ ಸಮೇತ ಏನು ಒಂದು ಡೆಮಾನ್ಸ್ಟ್ರೇಷನ್ ಪವರ್ ಪಾಯಿಂಟಲ್ಲಿ ಹೇಳಿದ್ರು. ಅದು ಅವರು ಹೇಳ್ಕೋಬೋದು. ಈಗ ನಾನು ಒಂದು ಮಾತು ಹೇಳ್ತೀನಿ, ಪಬ್ಲಿಕ್ ಸೆಕ್ಟರಿನ ಈ ದೇಶದ ಯಾವುದೇ ಇಂಡಸ್ಟ್ರಿಯ ವಿವರವನ್ನು ತೊಗೊಂಡ್ರೆ ಎಲ್ಲರೂ ಇದೇ ರೀತಿ ಇರೋದು. ಬಹುಶಃ ಪಬ್ಲಿಕ್ ಸೆಕ್ಟರ್ದು ಏನು ರತ್ನ ಇಂಡಸ್ಟ್ರೀಸ್ ಅಂತ HAL, BEL ಅಂತ ಕೇಂದ್ರೋದ್ಯಮಗಳನ್ನ ಕರೀತಿದ್ರು, ಅವುಗಳ ಬ್ಯಾಲೆನ್ಸ್ ಶೀಟ್ ನೋಡಿದ್ರು ವರ್ಷದ ಕಡೆಯಲ್ಲಿ ಬಿಳಿ ಆನೆಸ್ ಹಾಕಿದಾಗೆ ಇದು ಇರೋದು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮಗೆ ಅವರು ಪವರ್ ಪಾಯಿಂಟ್ ಮೂಲಕ ಅವರ ಒಂದು ಅಂಕಿ ಸಂಖ್ಯೆಗಳ ಮೂಲಕ ಆರ್ಥಿಕ ಪರಿಸ್ಥಿತಿ ಹೇಳಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದರೆ ಆಶ್ಚರ್ಯ ಆಗಿದ್ದೇನಪ್ಪ ಅಂತಂದರೆ ಕೇವಲ 3% 4% ಕೊಡ್ತೇವೆ ಅಂತ ಹೇಳಿದ್ರದ್ದು ಹಿನ್ನೆಲೆಯಲ್ಲಿ ಆಯ್ತಪ್ಪ, ವರ್ಕರ್ಸ್ದು ನೀಡ್ ಏನಿದೆ, ಇವತ್ತಿನ ಜೀವನ ವೆಚ್ಚ ಏನಿದೆ, ಇದ್ರ ಬಗ್ಗೆ ನಮ್ಮ ಒಂದು ವಾದ ಕೇಳಲಿಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು. ಅದಕ್ಕಾಗಿ 17ನೇ ತಾರೀಕು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಅದರ ಮುಖಂಡರುಗಳು ಈಗ ಆಯಿತು, ಮ್ಯಾನೇಜ್ಮೆಂಟು 3 ಅಥವಾ 5% ಏನು ಆಫರ್ ಮಾಡಿದೆ, ಅದು ಮೊದಲನೇ ಆಫರು ಇನ್ನೂ ಇದೆ, ನಾವು ಬಾರ್ಗೈನ್ ಮಾಡ್ಕೊತ ಹೋದ ನಂತರ ಆ ಒತ್ತಡಕ್ಕೆ ಬಂದು ಅವರ ಆಫರು ಜಾಸ್ತಿ ಮಾಡ್ಬೋದು ಮತ್ತು ನಮ್ಮ ಆಫರ್ ಇವಾಗಲೇ ಏನು ಕೊಟ್ಟಿದ್ದೀವಿ ಅದರಲ್ಲಿ ಕಾಂಪ್ರಮೈಸು ಒಂದು ಸ್ಥಿತಿಗೆ ಬರ್ಬೋದು ಅನ್ನೋ ಒಂದು ವಿಚಾರ ನಿನ್ನೆ ಎಲ್ಲ ಹೇಳಿದ ಮೇಲೆ ನನ್ನ ಖಂಡಿತವಾಗಿ ಜಂಟಿ ಕ್ರೀಡಾ ಸಮಿತಿಯ ಏನು ವಿಡಿಯೋಗಳು ಇತ್ತೀಚೆಗೆ ನಿನ್ನೆ ರಾತ್ರಿ ಎಲ್ಲ ಮಾಡಿದರು ಅವ್ರಿಗೆಲ್ಲ ನಾನು ಅಭಿನಂದಿಸಬೇಕು ಅಂತ ಹೇಳ್ತೀನಿ. ಯಾಕೆಂತಂದರೆ ನಾವು ಯಾವುದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ವೋ ಅದನ್ನು ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂದು ನಿಲುವು ಬದಲಾಯಿಸ್ಕೊಂಡಿದ್ದಾರೆ. ಒಂದು ಮಾತಲ್ಲಿ ಹೇಳೋಕ್ಕೋದ್ರೆ ಕುರುಕ್ಷೇತ್ರ ನಾಟಕದಲ್ಲಿ ಪಾಂಡವರೆಲ್ಲ ಕೌರವರ ಡ್ರೆಸ್ ಹಾಕ್ಕೊಂಡು ಕೌರವರೆಲ್ಲ ಪಾಂಡವರ ಡ್ರೆಸ್ ಹಾಕ್ಕೊಂಡು ಇದೇ ಬದಲಾವಣೆ ಆಯಿತು ಅಂತ ಒಂದು ತಮಾಷೆ ಥರದ ಮಾತಿದೆ. ಆ ರೀತಿ 29ನೇ ತಾರೀಕು ಇರ್ಬೋದು, ಯಾವುದು 19ನೇ ತಾರೀಕು ಫೆಬ್ರವರಿ, ಮಾರ್ಚ್ 2ನೇ ತಾರೀಕು ಮತ್ತು ಈಗ ಏಪ್ರಿಲ್ 6ನೇ ತಾರೀಕು ಏನು ಜಂಟಿ ಕ್ರೀಡಾ ಸಮಿತಿಯ ನಾಯಕರುಗಳ ಒಂದು ಮಾತಿನ ಶೈಲಿ ಭಾಳ ಸುಧಾರಣೆ ಆಗಿದೆ. ಅವರು ನಿಜವಾಗಿಯೂ ಈಗ ವಾಸ್ತವವಾಗಿ ಒಂದು ಮತ್ಸುದ್ದಿತನ ಪ್ರದರ್ಶನ ಮಾಡ್ತಿದ್ದಾರೆ. ಬಹುಶಃ ಅದಕ್ಕೆ ಕಾರಣ ಅನಂತ ಸುಬ್ರಾವ್ ಅವ್ರ ಮಗಳು ಏನು ಜ್ಯೋತಿ ಅವರು
ಆ ಒಂದು ಸಾಫ್ಟ್ ಪೆಡ್ಲಿಂಗ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಜೊತೆ ಮಾತುಕತೆ ಮೂಲಕನೇ ಈ ಸಮಸ್ಯೆಗಳ ಬಗೆಹರಿಸಬೇಕು. ಅದು ಬಿಟ್ಟು ಮುಷ್ಕರ ಮಾಡ್ತೀವಿ ಇತ್ಯಾದಿ ಏನಂದರೆ ಜನವಿರೋಧಿ ಆಗಿಬಿಡ್ತೀವಿ ಅನ್ನೋ ಒಂದು ಅಡ್ವೈಸ್ ಮಾಡಿರ್ಬೋದು. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹವೆವರ್ ಈ ಒಂದು ಯುಗ ಏನಂತಂದರೆ ಇನ್ನು ನಾವು ಎಲ್ಲ ಈವನ್ ಇದು ಜಂಟಿ ಕ್ರಿಯಾ ಸಮಿತಿಯವರು ಇರ್ಬೋದು, ಒಕ್ಕೂಟದವರು ಇರ್ಬೋದು, ಬಿಡಿ ಸಂಘಗಳವರು ಇರ್ಬೋದು, ನಾವು ಈ ರೀತಿಯ ಸೌಹಾರ್ದ ವಾತಾವರಣದಲ್ಲಿ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಮಾಡುವಂತಹ ಮ್ಯಾನೇಜ್ಮೆಂಟ್ಗೆ ಈ ನಮ್ಮ ಒಂದು ನೌಕರರ ಪರಿಸ್ಥಿತಿಯನ್ನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ಆ ರೀತಿ ಅರ್ಥ ಮಾಡಿಸಿದರೆ ವಾಟ್ ದಿ ನೀಡ್ ಆಫ್ ದಿ ಬೆಸಸ್ ನೀಡ್ ಆಫ್ ದಿ ಎಂಪ್ಲಾಯಿ ಅಸ್ ವೆಲ್ ಆಸ್ ಈ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಾಗಿದೆ ಇದರದ ಬಗ್ಗೆ ಒಂದು ಸಮಗ್ರವಾದ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿ ಈ ಸಾರಿ ಒಂದು ನಾವು ಇವಾಗಲೇ ಹೇಳಿದಾಗೆ ಸರ್ಕಾರಿ ನೌಕರಿಗೆ ಸಮ ವೇತನವಾದ್ರೂ ತೊಗೋಬೋದು, ಅಥವಾ ನಮ್ಮ ನೌಕರರು ಒಂದು ಸಮಾಧಾನ ಬೀಳೋ ರೀತಿಯಲ್ಲಿ 40% ಹೆಚ್ಚಿನ ತಗೊಳ್ಳೋಕೆ ಇವತ್ತಿಗೂ ಅವಕಾಶ ಇದೆ. ಅದಕ್ಕೆ ನಾವು ಇನ್ನು ಪ್ರತಿಯೊಂದು ಹೆಜ್ಜೆಯನ್ನು ಪಾಸಿಟಿವ್ ಆಗಿ ಆಡಳಿತ ವರ್ಗ, ಸರ್ಕಾರ ಮತ್ತು ಏನು ಅಧಿಕಾರಿಗಳಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಇವರಲ್ಲಿ ಮನವೊಲಿಸುವ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು. ಈ ಥರ ಗಾಂಧಿಗಿರಿಯ ಹೋರಾಟಕ್ಕೆ ಯಾವತ್ತಿಗೂ ಯಶಸ್ಸು ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ನಿಗಮ ಚಾನಲ್ ಮೂಲಕ ನಮ್ಮ ಎಲ್ಲ ನೌಕರ ಬಂಧುಗಳಿಗೆ, ಕಾರ್ಮಿಕ ಸಂಘಗಳ ಮುಖಂಡರುಗಳಿಗೆ, ಆಡಳಿತ ವರ್ಗದ ಅಧಿಕಾರಿಗಳಿಗೆ, ಸರ್ಕಾರದ ಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.